ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದಂತ ಅಭ್ಯರ್ಥಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 5-6 ಜನ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ಹಲ್ಲೆಯಾಗಿದೆ. ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ದಂತ ಅಭ್ಯರ್ಥಿಯ ಮೇಲೆ ಏಕಾಏಕಿ ಹಲ್ಲೆಯಾಗ್ಬಿಟ್ಟಿದೆ. 5-6 ಮಂದಿಯಿಂದ ಶಹಬಾಜ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಸಿಎಂ ಶಹಬಾಜ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸುದ್ಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತ ಘಟನೆ ಇದು. ಪ್ರಮುಖವಾಗಿ ಇತ್ತೀಚೆಗಷ್ಟೇ ಬಹಳಷ್ಟು ಚರ್ಚೆ ಕಾರಣ ಆಗಿದ್ದಂತ ಬೈ ಎಲೆಕ್ಷನ್ ಏನಿತ್ತು, ಈಗ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದ್ದಂತ ಅಭ್ಯರ್ಥಿ ಮೇಲೆ ಹಲ್ಲೆಯಾಗಿದೆ. ಹೊಡೆದು ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಿರುವಂತ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮಾರಕಾಸ್ತ್ರಗಳಿಂದ ಸಿಎಂ ಶಹಬಾಜ್ ಮೇಲೆ ಹಲ್ಲೆಯಾಗಿದೆ. ಜೊತೆಯಲ್ಲಿ ಈಗ ಸುದ್ಗುಂಟೆಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಲ್ಲೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಬಿಲ್ಡಪ್ ಕೊಡ್ತಿದ್ದಾರೆ. ಧೈರ್ಯ ಇದ್ರೆ ನಾನೇ ಹೊಡೆದಿದ್ದು ಅಂತ ಹೇಳೋ ನೀನು, ನಿನ್ನ ಹೊಡೆದು ಕಸದ ಬುಟ್ಟಿಗೆ ನಾವು ಹಾಕ್ತೀವಿ ಅಂತ ವಿಡಿಯೋ ಬೆದರಿಕೆಯನ್ನ ಕೂಡ ಒಡ್ಲಾಗಿದೆ. ಆತನಿಗೆ ಗಂಭೀರವಾದಂತ ಗಾಯಗಳು ಕೂಡ ಆಗಿದೆ. ಈತ ಬೈ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ ಒಬ್ಬ ಸ್ಪರ್ಧಿಯಾಗಿ ಅಖಾಡದಲ್ಲಿ ಇದ್ರು. ಬಟ್ ಈಗ ಮಹಿಳೆ ಸೇರಿದಂತೆ 5-6 ಜನ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಆತನ ಮೇಲೆ ಹಲ್ಲೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಮೆಡಿಕಲ್ ರಿಪೋರ್ಟ್ಸ್ ಗಳನ್ನ ಕೂಡ ನೋಡ್ತಿದ್ದೀವಿ. ಜಯನಗರದ ಆಸ್ಪತ್ರೆಯಲ್ಲಿ ಆತ ಅಡ್ಮಿಟ್ ಆಗಿದ್ದ. ಆತನ ತಲೆಗೂ ಕೂಡ ಗಂಭೀರವಾದಂತ ಏಟಾಗಿದೆ. ಈತನ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಲ್ಲದೆ ನಾನೇ ಹೊಡೆದಿದ್ದು ಅಂತ ಹೇಳೋ ಅಂತಿದ್ದಾರೆ. ನೋಡಿ, ಈತ ಯೂತ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿರ್ತಾನೆ ಶಹಬಾಜ್ ಅಂತ. ಈತನ ಮೇಲೆ ಹಲ್ಲೆ ಆಗಿರೋದು. ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದ್ದಂತ ಅಭ್ಯರ್ಥಿ ಶಹಬಾಜ್ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಿಂದ ಒಂದು ಮಹಿಳೆಯನ್ನ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆಯಾಗಿದ್ದಂತ ಮಹಿಳೆಯಿಂದ ಶಹಬಾಜ್ ಮೇಲೆ ಹಲ್ಲೆ ನಡೆದಿದೆ. ಒಂದು 5-6 ಜನ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ. ಈತ ಯೂತ್ ಎಂಪವರ್ಮೆಂಟ್ ಅನ್ನುವಂತ ಒಂದು ಪಕ್ಷ, ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿರ್ತಾನೆ ಶಹಬಾಜ್ ಅಂತ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಈತ ಕೂಡ ಸ್ಪರ್ಧೆ ಮಾಡಿದ್ದ, ಒಬ್ಬ ಅಭ್ಯರ್ಥಿ ಆಗಿದ್ದ. ಬಟ್ ಮುಂದುವರೆದಂತೆ ಈ ಯೂತ್ ಎಂಪವರ್ಮೆಂಟ್ ಪಕ್ಷ ಏನಿದೆಯಲ್ಲ, ಇದರಲ್ಲಿ ಒಂದು ಮಹಿಳೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಅನ್ನುವಂತ ಆರೋಪದ ಮೇಲೆ ಪಕ್ಷ ಆಕೆಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋ ಕೆಲಸ ಆಗಿತ್ತು. ನಂತರ ಅದೇ ಮಹಿಳೆಯಿಂದ ಆತನ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ಈಗ ಆರೋಪಿ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಹಲ್ಲೆಗೆ ಒಳಗಾಗಿರುವಂತಹ ಶಹಬಾಜ್ ದೂರು ಕೊಟ್ಟಿದ್ದಾರೆ. ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಆಕೆ ಧೈರ್ಯ ನೋಡಿ ಹಲ್ಲೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಬೆದರಿಕೆಯನ್ನ ಕೂಡ ಒಡ್ಡಿದ್ದಾಳೆ. आसिफू कस्बिन का तो क्या कर को पूछे नहीं, बहुत अच्छा सवाल पूछे सो तुम्हें। कस्बिन का तो क्या मालूम, एक मर्द बने को सॉरी 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 मर्द बनानी घर में घुस को घसीट को रोड में ले लेकर आग को लीड़ा लीड़ा को भगा भगा को लाता से मार मार को उसका सर फोड़चे नहीं है, इसे दादा बोलते सो कस्बिन कर को। समझ में आया? कीरे शाहबाज इतना झूठ बोल रहे सो, अब ते भी सच बोल रे। कौन रे मारे सो तुझे? पूरी दुनिया को मालूम तुझे कौन मारिंग कर को बोल को। तू हाथ धो को दावनगिरे वाले के पीछे पड़िया न रे। कीरे सच बोलने डर क्या तुझे? नाम लेने डर क्या तुझे? आसिफू ನಾನು ಇರುವಂತ ಹೋಟೆಲ್ಗೆ ಬಂದು ಹೆದರ್ಸುವಂತ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಬಹಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರ್ಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ಮ ಬೆಂಗಳೂರು ಗಂಟ ಬಂದು ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ದಾವಣಗೆರೆ ಎಲೆಕ್ಷನ್ನು ಯಾಕೆ ಕೀಳ್ ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ನಾನು ಬಡ್ಕೊಂತ ಇದ್ದೀನಿ. ಪ್ರತಿಯೊಂದು ಡಿಬೇಟ್ ಅಲ್ಲಿ ಕೂಡ ಹೋದಾಗ್ಲೂ ಕೂಡ ಹೇಳಿದ್ದೀನಿ, ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಅಂತ ಹೇಳ್ಬಿಟ್ಟು. ಆದ್ರೆ ಯಾರೂ ಕೂಡ ಕೇಳೋರಿಲ್ಲ. ಒಬ್ಬ ಅಭ್ಯರ್ಥಿಯ ಧ್ವನಿ ಆಗೋರೆ ಇವತ್ತು ಇಲ್ವಾ?
ಅಥವಾ ಧ್ವನಿ ಆಗೋದೇ ಕಷ್ಟನ ಇವತ್ತು? ಈಗಿನ ಕಾಲದಲ್ಲಿ ಈಗ ನನಗೆ ಹಿಂಗೆ ಮಾಡಿದ್ಮೇಲೆ ನಾನು ರಾಷ್ಟ್ರೀಯ ಪಕ್ಷದ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ನನ್ನನ್ನು ನೋಡಿಕೊಂಡು ಬೇರೆಯವ್ರು ಯಾರಾದರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಾರ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮ ಬಹಳಷ್ಟು ನೀವು ನೋಡಿದ್ದೀರಾ ಟಿ ವಿಗಳಲ್ಲಿ, ಇದರಲ್ಲೆಲ್ಲ ನಾವು ಒಂದು ಒಳ್ಳೆ ಮಾತುಗಾರರು, ನಾವು ಸ್ಪೀಕರ್ಗಳು, ನಾವು ಮಾತಾಡಿ ಜನಗಳನ್ನು ಮನಸ್ಸು ಎಳೆಯುವಂಥ ಕೆಲಸ ಮಾಡೋದು, ನಾವು ನಮ್ಮ ಮಾತಿಂದ ನಾವು ಬಹಳಷ್ಟು ಜನಕ್ಕೆ ಉಪಯೋಗ ಕೊಡಿಸುವಂಥ ಕೆಲಸ ಮಾಡೋದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು, ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೈಟ್ಸ್ಗೋಸ್ಕರ ಹೋರಾಟ ಮಾಡುವಂಥದ್ದು. ಆದರೆ ನಮ್ಮ ಮೇಲೇ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಭಾಳ ತೊಂದರೆ ಅನುಭವಿಸಿದ್ದೀನಿ ನೋಡಿ. ನನ್ನ ಪಕ್ಷ ಕಟ್ಟಬೇಕು ಅಂದರೆ ನನಗೆ ಎಷ್ಟು ತೊಂದರೆ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಬಟ್ ಇದೇನು ಆಖರಿ ಎಲೆಕ್ಷನ್ ಆಯಿತು ದಾವಣಗೆರೆದ್ದು, ಈ ಮಟ್ಟಕ್ಕೆ ಅವರು ಎಲ್ಲ ನನ್ನ ಮೇಲೆ, ನಾನು ಪ್ರೆಸ್ ಮೀಟು ಮಾಡಿದೆ, ನಾನು ಎಲ್ಲ ಪತ್ರಕರ್ತರಿಗೂ ಇನ್ಫಾರ್ಮ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೋಗಲಿ ಅಂತ. ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಇಷ್ಟೆಲ್ಲ ಮಾಡಿದಾರಂದ್ರೆ ನಂಬಿಕೆ ಹೋಗ್ಬಿಡುತ್ತೆ. ಅದಕ್ಕೆ ನೀವೆಲ್ಲರೂ ಪತ್ರಕರ್ತರೆಲ್ಲ ನೀವು ಸಾಥ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.